ಇನ್ನು ಇಡೀ ರಾಜ್ಯದ ಚಿತ್ತ ಬಳ್ಳಾರಿ ಕಡೆಗೆ ನೆಟ್ಟಿದೆ. ಕಾರಣ ಬಳ್ಳಾರಿಯಲ್ಲಿ ಓರ್ವ ಕಾರ್ಯಕರ್ತನ ಭೀಕರ ಹತ್ಯೆ ಆಗೋಯ್ತು ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇಡೀ ಪ್ರಕರಣದಲ್ಲಿ ಯಾರೆಲ್ಲ ತಪ್ಪಿತಸ್ಥರು ಅನ್ನೋದನ್ನ ಫೈಂಡ್ ಔಟ್ ಮಾಡೋ ನಿಟ್ಟಿನಲ್ಲೇ ತೀವ್ರಗೊಂಡಿದೆ ತನಿಖೆ. ಇಲ್ಲಿ ತನಕ 41 ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಅಂತೆ. ಬೇರೆ ಬೇರೆ ರೀತಿಯಲ್ಲಿ ಪ್ರತ್ಯೇಕ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಗಲಭೆ ಎಬ್ಬಿಸಿರುವಂತಹ ವಿಚಾರ, ಜೊತೆಗೆ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಾತಿ ನಿಂದನೆಗೆ ಸಂಬಂಧಪಟ್ಟಂತೆ ಅಟ್ರಾಸಿಟಿ ಕೇಸ್, ಹೀಗೆ ನಾನಾ ರೀತಿಯಲ್ಲಿ ಪ್ರತ್ಯೇಕವಾಗಿ ಎಫ್ಐಆರ್ಗಳು ದಾಖಲಾಗಿದೆ. ಅದರ ಜೊತೆಗೆ 41 ಜನರ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಯಾವ ಗನ್ನಿಂದ ಫೈರ್ ಆಗಿದ್ದು, ಯಾವ ಗನ್ನ ಬುಲೆಟ್ ಆ ರಾಜಶೇಖರ್ ಎದೆ ಹೊಕ್ಕಿತ್ತು ಅನ್ನೋದ್ರ ಬಗ್ಗೆ ಈ ಕ್ಷಣಕ್ಕೂ ಕೂಡ ಪೊಲೀಸರ ತನಿಖೆ ನಡೀತಾ ಇದೆ ಅನ್ನೋದರ ಡೀಟೇಲ್ಸ್ ಇದು. ಬಳ್ಳಾರಿ ಬೆಂಕಿಗೆ ಅಸಲಿ ಕಾರಣ ಏನು, ರಾಜಶೇಖರ್ ರೆಡ್ಡಿ ದೇಹ ಹೊಕ್ಕಿದ್ದು ಯಾವ ಬುಲೆಟ್, ಯಾರದ್ದು, ತನಿಖೆ ಯಾವ ಹಂತದಲ್ಲಿದೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದ್ ಕಡೆ ಸರ್ಕಾರ ಕೂಡ ಮಾಹಿತಿ ಪಡ್ಕೊಳ್ತಾ ಇದೆ, ಗೃಹ ಸಚಿವರು ಮಾಹಿತಿ ಪಡ್ಕೊಳ್ತಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ ಪೊಲೀಸರ ತನಿಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮದಲ್ಲಿ ಚುರುಕು ಪಡೆದುಕೊಂಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. 12mm ಬುಲೆಟ್ ರಾಜಶೇಖರ್ ಎದೆ ಹೊಕ್ಕಿದ್ದು ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿ. ಬಟ್ ಯಾರದ್ದು ಆ ಬುಲೆಟ್, ಯಾರು ಫೈರ್ ಮಾಡಿದಾಗ ಆತನಿಗೆ ಅದು ಆತನ ದೇಹ ಸೇರಿತ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಲ್ಲ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು. ಆ ನಿಟ್ಟಿನಲ್ಲಿ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ.